ಹಾಗೆ ನೇಚರ್ ಮತ್ತು ಎನ್ವೈರ್ಮೆಂಟ್ ಕನೆಕ್ಟ್ ಮಾಡಿ. ಸೊ ಕೆಲವು ಸಲ ನಿಮಗೆ ನೀರು ಓಕೆ ಅಂತ ಹೇಳಿದ್ರೆ ನೀರು ಹತ್ರ ಹೋಗಿ ಸ್ವಲ್ಪ ಟೈಮು ಮೌಂಟೇನ್ಸ್ಗೆ ಹೋಗ್ಬೋದು. ತುಂಬಾ ಹಸಿರು ಇರೋ ಥರ ಕಾಡು, ಈ ಥರ ನ್ಯಾಚುರಲ್ ಇದು ಏನೇನಿದೆ ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಇರ್ಬೋದು, ಇನ್ನೇನಾದ್ರು ಇರ್ಬೋದು, ಅಲ್ಲೆಲ್ಲ ಹೋಗಿ ಕಾಮಾಗಿ ನಿಮ್ಮ ಕಾಮ್ನೆಸ್ ಬರುತ್ತೆ, ಬ್ಯಾಲೆನ್ಸ್ ಫೀಲ್ ಮಾಡ್ಕೋತೀರಾ. ಹಾಗೆ ಯಾರು ಇದು ಬೇಕು, ಕಂಪನಿ ಬೇಕು ಅಂದರೆ ಪಾಸಿಟಿವ್ ಕಂಪನಿ, ಯಾರು ಪಾಸಿಟಿವ್ ಆಗಿರ್ತಾರೋ, ಯಾರು ಸಪೋರ್ಟ್ ಮಾಡ್ತಾರೋ, ಪಾಸಿಟಿವ್ ಪೀಪಲ್ ಇರ್ತಾರಲ್ಲ ಅವ್ರ ಜೊತೆಗೆ ನೀವು ಕಾಲ ಕಳೀರಿ. ಅವರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಏನೇನು ಕಲರ್ಸ್ ಯೂಸ್ ಮಾಡ್ಬೋದು ನೀವು, ಲೈಟ್ ಶೇಡ್ಸ್, ವೈಟ್ ಇರ್ಬೋದು, ಲೈಟ್ ಬ್ಲೂ, ಗ್ರೀನ್, ಲೈಟ್ ಗ್ರೀನು, ಅದೆಲ್ಲ ಪಾಸಿಟಿವ್ ಎನರ್ಜಿಗೆ ನೀವು ಆ ಕಲರ್ಸ್ ಯೂಸ್ ಮಾಡ್ಬೋದು. ಸೊ ಕ್ರಿಸ್ಟಲ್ಸು, ಅಮೆಥಿಸ್ಟು, ಲ್ಯಾಪಿಸ್ ಲಜುಲಿ ಇವೆಲ್ಲ ಇಂಟ್ಯೂಷನ್ನು, ಅದಕ್ಕೆಲ್ಲ ಎಮೋಷನಲ್ ಸ್ಟೆಬಿಲಿಟಿಗೆ. ಆಮೇಲೆ ಕ್ಯಾಟ್ಸ್ ಐ ಇವೆಲ್ಲ ಬ್ರೇಸ್ಲೆಟು ಯೂಸ್ ಮಾಡ್ಬೋದು ಪ್ರೊಟೆಕ್ಷನ್ಗೆ. ಲೈಫ್ ಸ್ಟೈಲು, ವರ್ಕ್ ಲೈಫ್ ಬ್ಯಾಲೆನ್ಸು ಮಾಡಿಕೊಂಡ್ರೆ ಒಳ್ಳೆಯದು. ತುಂಬ ಎಕ್ಸೆಸ್ ಆಗಿ ತುಂಬ ಐಸೋಲೇಟ್ ಮಾಡ್ಕೊಳ್ಳೋದು, ತುಂಬ ಜಾಸ್ತಿ ಕೆಲಸ ಮಾಡೋದು, ಅದರಿಂದ ಎಲ್ಲ ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮೆಂಟಲ್ ಸ್ಟ್ರೈನ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಫೋಕಸ್ ಹೇಗಿರುತ್ತೆ ಅಂದರೆ ನಿಮ್ಮದು ತುಂಬ ಡೀಪ್ ಇನ್ನರ್ ವರ್ಕ್, ಇಂಟ್ರೋಸ್ಪೆಕ್ಷನ್ಗೆ, ಸ್ಪಿರಿಚುವಲ್ ಎಕ್ಸ್ಪ್ಲೋರ್ ಮಾಡೋದು, ಏನು ನಿಜ ಅಂದರೆ ನಿಮ್ಗೆ ಏನಾರ ನಿಜದ್ದು ಟ್ರೂತ್ ಸೀಕ್ ಮಾಡಬೇಕು ಅನ್ನೋದು ಅದೆಲ್ಲ ಮಾಡಿ. ಸೊ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡ್ಬೋದು. ಸೊ ಅಮೆಥಿಸ್ಟ್ ನಿಮಗೆ ಮೈಂಡ್ ಕಾಮ್ ಆಗೋಕ್ಕೆ, ಆಮೇಲೆ ಇಂಟ್ಯೂಷನ್ ಇಂಪ್ರೂವ್ ಮಾಡಲಿಕ್ಕೆ, ಸ್ಪಿರಿಚುವಲ್ ಗ್ರೋತ್ ಸಪೋರ್ಟ್ ಮಾಡಲಿಕ್ಕೆ, ಆಮೇಲೆ ಈ ಡೀಪ್ ಇನ್ನರ್ ವರ್ಕಿಗೆ ಇದು ಪರ್ಫೆಕ್ಟ್ ಅಮೆಥಿಸ್ಟ್ ಯೂಸ್ ಮಾಡೋದು. ಲ್ಯಾಬ್ರಡೋರೈಟ್ ಏನಂದರೆ ನಿಮ್ಮ ಇಂಟ್ಯೂಷನ್ ಇದು ಸ್ಟ್ರೆಂಥನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಮ ಆರಾ ಇದೆಯಲ್ಲ, ನಿಮ್ಮ ಪಾಸಿಟಿವ್ ಎನರ್ಜಿನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆಯೇ ನಿಮಗೆ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಅವಾಯ್ಡ್ ಮಾಡುತ್ತೆ, ನಿಮ್ಮ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋದನ್ನು ಅದನ್ನು ಅವಾಯ್ಡ್ ಮಾಡಿಸುತ್ತೆ ಲ್ಯಾಬ್ರಡೋರೈಟ್ ಇಟ್ಕೊಂಡ್ರೆ. ತುಂಬ ಡೀಪ್ ಫೀಲಿಂಗ್, ತುಂಬ ಸೆನ್ಸಿಟಿವ್ ಇರೋರಿಗೆ ಇದು ತುಂಬ ಒಳ್ಳೆಯದು. ಹಾಗೆ ಕ್ಲಿಯರ್ ಕ್ವಾರ್ಟ್ಸ್, ಇದು ಫೋಕಸ್ಸು ಇಂಪ್ರೂವ್ ಮಾಡುತ್ತೆ, ಇಂಟೆನ್ಷನ್ಸ್ ಎಲ್ಲ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆಮೇಲೆ ನಿಮ್ಗೆ ಏನು ಪರ್ಪೋಸ್ ಅಂತ ಅದೆಲ್ಲನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಲ್ಯಾಪಿಸ್ ಲಾಜುಲಿಯಿಂದ ನಿಮಗೆ ಎಮೋಷನಲ್ ಸ್ಟೆಬಿಲಿಟಿ ಬರುತ್ತೆ, ಇಂಟ್ಯೂಷನ್ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಇನ್ನರ್ ವಿಸ್ಡಮ್ ಕನೆಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೋಡಲೈಟು ನಿಮ್ಮ ಲಾಜಿಕ್ ಮತ್ತು ಇಂಟ್ಯೂಷನ್ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ಇನ್ನರ್ ಪೀಸ್ ಮತ್ತು ಮೆಂಟಲ್ ಕ್ಲಾರಿಟಿ ಬರುತ್ತೆ. ಮೂನ್ ಸ್ಟೋನಿಂದ ನಿಮಗೆ ಡಿವೈನ್ ಫೆಮಿನೈನ್ ಎನರ್ಜಿ ಇರುತ್ತೆ, ಅದು ಕನೆಕ್ಟ್ ಆಗುತ್ತೆ. ಹಾಗೆ ಎಮೋಷನಲ್ ಬ್ಲಾಕ್ಸು ಏನಾರು ಇದ್ದರೆ ಅದನ್ನು ನ್ಯಾವಿಗೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಲೋರೈಟಿಂದ ನಿಮಗೆ ಮೆಂಟಲ್ ಆರ್ಗನೈಸ್ ಮಾಡೋದು, ಆಮೇಲೆ ಕ್ಲಾರಿಟಿ, ಅನಲಿಟಿಕಲ್ ಮೈಂಡು ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ ಎಲ್ಲ ಜಸ್ಟ್ ಸಪೋರ್ಟ್ ಆಗಿ ಯೂಸ್ ಮಾಡ್ಬೋದು. ನೀವು ಜ್ಯುವೆಲ್ರಿ ಥರ, ರಿಂಗ್ಸು, ಪೆಂಡೆಂಟ್ ಥರ, ಬ್ರೇಸ್ಲೆಟ್ ಥರ ಯೂಸ್ ಮಾಡ್ಬೋದು. ಸೊ ಕ್ಲೋಸ್ ಆಗಿ ಇಟ್ಕೋಬೇಕು. ಮೆಡಿಟೇಟ್ ಮಾಡಬೇಕಾದ್ರೆ ಟಂಬಲ್ ಸ್ಟೋನ್ ಇಟ್ಕೊಂಡು, ಇಲ್ಲ ಪಕ್ಕದಲ್ಲಿ ಇಟ್ಕೊಂಡು, ಎದುರಿಗೆ ಇಟ್ಕೊಂಡು, ಕೈಯಲ್ಲಿ ಇಟ್ಕೊಂಡು ನೀವು ಮೆಡಿಟೇಟ್ ಮಾಡ್ಬೋದು. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ, ಮೆಡಿಟೇಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಎಲ್ಲರೂ ಡೆಸ್ಕಲ್ಲಿ ಇಟ್ಕೋಬೋದು, ಪರ್ಸನಲ್ ಸ್ಪೇಸಲ್ಲಿ ಅದನ್ನು ಇಟ್ಕೋಬೋದು, ಒಂದು ಬೌಲೆಲ್ಲ ಹಾಕಿಟ್ಕೋಬಹುದು. ಸೊ ಹೇಗೆ ಕ್ಲೆನ್ಸ್ ಮಾಡಬೇಕು, ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು, ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದು. ನಿಮ್ಮದು ಕ್ರಿಸ್ಟಲ್ಸ್ ಏನಿದೆಯೋ ಅದನ್ನು ನೋಡಿಕೊಂಡು ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು. ಹಾಗೆ ಹೇಗೆ ಕ್ಲೆನ್ಸ್ ಮಾಡಬೇಕು ಇದನ್ನ, ನೀವು ನೀರು ಕೆಳಗೆ ತೊಳಿಬೋದು. ಅಂದರೆ ಇದನ್ನು ಈಗ ಮಿನರಲ್ ಇರೋದನ್ನು ತೊಳಿಬೇಡಿ, ಪೈರೈಟ್ ಆ ಥರದ್ದು. ಬಟ್ ಮಿನರಲ್ ಅಲ್ಲದಿದ್ದರ ಕ್ರಿಸ್ಟಲ್ಸ್ನ ನೀರಿನ ಕೆಳಗಡೆ ಇಟ್ಕೊಂಡು ರನ್ನಿಂಗ್ ವಾಟರಲ್ಲಿ ನೀವು ಇದು ಮಾಡ್ಬೋದು. ಅಥವಾ ಅಗರಬತ್ತಿ ಹೊಗೆಯಿಂದ ಹಿಂಗೆ ಮಾಡಿಬಿಟ್ಟು ಅದನ್ನು ಮಾಡ್ಬೋದು. ಸೌಂಡ್ ಇಂದನೂ ಕೂಡ ನಾವು ರಿಚಾರ್ಜ್ ಮತ್ತು ಕ್ಲೆನ್ಸ್ ಮಾಡ್ಬೋದು. ಆಮೇಲೆ ಪೂರ್ಣ ಚಂದ್ರ, ಫುಲ್ ಮೂನಲ್ಲಿ ನೈಟಲ್ಲಿ ಆ ಚಂದ್ರನ ಕಾಂತಿ, ಆ ಲೈಟ್ ಬರೋ ಥರ, ಚಂದ್ರನ ಇದು ಬರೋ ಥರ ಇಟ್ಟು ಅದರಿಂದ ನಾವು ಕ್ಲೆನ್ಸ್ ಮಾಡ್ಬೋದು, ರಿಚಾರ್ಜ್ ಮಾಡ್ಬೋದು.